ಮೇನ್ ಇವಾಗ ಸಂಪತ್ತಿಗೆ ಸವಾಲ್ ಮೂವಿ ನೋಡಕ್ ಬಂದಿದ್ದೀರಾ? ಹೌದು. ಅಂದ್ರೆ ರಾಜ್ಕುಮಾರ್ ಅಂದ್ರೆ ಎಷ್ಟು ಇಷ್ಟ ಅಂತ ನಿಮ್ಗೆ? ಅವ್ರು ನಮ್ಗೆ ಪ್ರಾಣ ಸರ್. ಎಷ್ಟು ಇಷ್ಟ ಅಂತ ಹೇಳಕ್ ಆಗಲ್ಲ, ಬರೀ ಮಾತಲ್ಲಿ ಹೇಳಕ್ ಆಗಲ್ಲ. ನಾವು ಚಿಕ್ಕ ವಯಸ್ಸಿಂದನೂ ಮೂವೀಸ್ ನೋಡ್ಕೊಂಡೆ ಬೆಳ್ದಿರೋದು. ಸೊ ನಾವ್ ಏನಕ್ಕೆ ಅವ್ರ ಮೂವಿ ನೋಡ್ಬೇಕು ಅಂದ್ರೆ, ಒಂದು ಜೀವನನ ನಾವ್ ಹೇಗೆ ರಿಯಲ್ ಲೈಫ್ ಅಲ್ಲಿ ನಾವ್ ಹೇಗೆ ಇದೀವೋ ಅದನ್ನ ಸಿನಿಮಾ ಮುಖಾಂತರ ನಮ್ಗೆ ಒಳ್ಳೆ ಸಂದೇಶದ ಮುಖಾಂತರ ನಮ್ಗೆ ತಿಳಿಸ್ಕೊಡ್ತಾ ಇರ್ತಾರೆ. ಅದ್ರ ಜೀವನನ ನಾವ್ ಹೇಗ್ ನಡ್ಸ್ಕೊಂಡ್ ಹೋಗ್ಬೇಕು ಅವ್ರ ಮೂವಿಯಲ್ಲಿ ಅಂತ ಗೊತ್ತಿರುತ್ತೆ. ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು, ಎಸ್ಪೆಷಲಿ ಈ ಮೂವಿಯಲ್ಲಿ ಅಂತ ಅತ್ತಿಗೆ ಅಂತ ಒಂದು ಅತ್ತಿಗೆಮ್ಮ ಅನ್ನೋ ಒಂದು ವರ್ಡ್ ಇದಲ್ಲ ಸರ್, ಅದಕ್ಕೆ ಒಂದು ಮೈ ಎಲ್ಲ ರೋಮಾಂಚನ ಆಗ್ಬಿಡುತ್ತೆ. ಈಗೆಲ್ಲ ಅದಕ್ಕೆಲ್ಲ ಆ ಒಂದು ವ್ಯಾಲ್ಯೂ, ಆ ಅತ್ತಿಗೆಮ್ಮನ ವ್ಯಾಲ್ಯೂ ಬಂದಿರೋದೇ ಈ ಅಪ್ಪಾಜಿ ಅವರಿಂದ ಅಂತ ಹೇಳ್ಬೋದು. ಸೊ ಒಂದು ಜೀವನದ ಮೌಲ್ಯ ತಿಳ್ಕೋಬೇಕು ಅಂದ್ರೆ, ನಾವು ಜೀವನನ ಮುಂದೆ ಹೇಗ್ ನಡ್ಸ್ಕೋಬೇಕು, ಜೀವನದಲ್ಲಿ ಹೆಂಗಿರ್ಬೇಕು ಅಂದ್ರೆ ಅಪ್ಪಾಜಿ ಮೂವಿಗಳನ್ನ ನೋಡಿ ಕಲಿಬೇಕು ಅಂತ. ಈಗಿರೋ ಜನರೇಷನ್ ಅಲ್ಲಿ ಹೇಗಿದೆ ಅಂದ್ರೆ ಬೇರೆ ಬೇರೆ ತರ ಅಂದ್ರೆ, ಈಗ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವೀಸ್ ಬರೋದು ಕಮ್ಮಿ ಆಗೋಗಿದೆ. ಸೊ ಒಳ್ಳೊಳ್ಳೆ ಮೂವೀಸ್ ಎಲ್ಲ ಆಗ ಅಪ್ಪಾಜಿ ಕಾಲದಲ್ಲೇ ಹೋಗ್ಬಿಟ್ಟಿದೆ. ಸೊ ಈಗ ಮತ್ತೆ ಅದನ್ನ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಈಗಿನ ಜನರೇಷನ್ಸ್ ಅಂತ ನಾನು ಹೇಳ್ತೀನಿ. ಜಾಸ್ತಿ ಈ ಹಳೆ ಮೂವೀಸ್ಗಳನ್ನ ನೋಡಿ ಒಳ್ಳೆ ಜೀವನದಲ್ಲಿ ಒಳ್ಳೆ ಒಳ್ಳೆ ಸಂದೇಶ ಕಲ್ತ್ಕೊಳ್ಳಿ ಅಂತ ನಾನು ಇದ್ರ ಮುಖಾಂತರ ಹೇಳ್ತೀನಿ.